SSC JD ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವಶನ್ಸ್. ಒಂದನೆಯ ಪ್ರಶ್ನೆ, ಭಾರತದಲ್ಲಿ ಹಸಿರು ಕ್ರಾಂತಿ 1960ರ ದಶಕದ ಅಂತ್ಯದಲ್ಲಿ ಡ್ಯಾಶ್ ರಲ್ಲಿ ಪ್ರಾರಂಭಿಸಲಾಯಿತು. ಒಂದನೇ ಆಪ್ಷನ್ ಮಹಾರಾಷ್ಟ್ರ, ಎರಡನೇ ಆಪ್ಷನ್ ಪಂಜಾಬ್, ಮೂರನೇ ಆಪ್ಷನ್ ಉತ್ತರಾಖಂಡ್, ನಾಲ್ಕನೇ ಆಪ್ಷನ್ ಆಂಧ್ರ ಪ್ರದೇಶ್. ಸರಿ ಉತ್ತರ 2 ಪಂಜಾಬ್. ಎರಡನೇ ಪ್ರಶ್ನೆ, ಕೈಗಾರಿಕವಾಗಿ ಅಭಿವೃದ್ಧಿ ಹೊಂದಿದ ನಗರ ಕೇಂದ್ರಗಳು ಸಾಮಾನ್ಯವಾಗಿ ಯಾವುದರಿಂದ ಸುತ್ತುವರೆದಿವೆ? ಒಂದನೇ ಆಪ್ಷನ್ ಕೃಷಿ ನಗರ ಒಳನಾಡು, ಎರಡನೇ ಆಪ್ಷನ್ ಕೃಷಿ ಗ್ರಾಮೀಣ ಒಳನಾಡು, ಮೂರನೇ ಆಪ್ಷನ್ ಕರಾವಳಿ ಒಳನಾಡು, ಮೂರನೇ ಆಪ್ಷನ್ ಬಂದರು ಒಳನಾಡು. ಸರಿ ಉತ್ತರ 2 ಕೃಷಿ ಗ್ರಾಮೀಣ ಒಳನಾಡು. ಮೂರನೆಯ ಪ್ರಶ್ನೆ, ಬಡತನ ರೇಖೆ ಒಳಗೆ ಹೊರಗೆ ನಿಯಮಿತವಾಗಿ ಚಲಿಸುವ ಜನರಿಗೆ ಯಾವ ಪದವನ್ನು ಬಳಸಲಾಗುತ್ತದೆ? ಒಂದನೇ ಆಪ್ಷನ್ ಸಾಂದರ್ಭಿಕವಾಗಿ ಬಡವರು, ಎರಡನೇ ಆಪ್ಷನ್ ಸಾಮಾನ್ಯವಾಗಿ ಬಡವರು, ಮೂರನೇ ಆಪ್ಷನ್ ದೀರ್ಘಕಾಲದ ಬಡವರು, ನಾಲ್ಕನೇ ಆಪ್ಷನ್ ಮಂಥನ ಬಡವರು. ಸರಿ ಉತ್ತರ 4 ಮಂಥನ ಬಡವರು. ನಾಲ್ಕನೆಯ ಪ್ರಶ್ನೆ, ಡ್ಯಾಶ್ ರಾಜ್ಯಗಳಲ್ಲಿನ ಮಂತ್ರಿಗಳಿಗೆ ಶ್ರೇಣಿಗಳು ಮತ್ತು ಖಾತೆಗಳನ್ನು ನಿಯೋಜಿಸುತ್ತಾರೆ? ಒಂದನೇ ಆಪ್ಷನ್ ಸ್ಪೀಕರ್, ಎರಡನೇ ಆಪ್ಷನ್ ರಾಜ್ಯಪಾಲ, ಮೂರನೇ ಆಪ್ಷನ್ ಮುಖ್ಯಮಂತ್ರಿ, ನಾಲ್ಕನೇ ಆಪ್ಷನ್ ರಾಜಕೀಯ ಪಕ್ಷದ ಮುಖ್ಯಸ್ಥ. ಸರಿ ಉತ್ತರ 3 ಮುಖ್ಯಮಂತ್ರಿ. ಐದನೆಯ ಪ್ರಶ್ನೆ, ಕೆಳಗಿನ ಪಟ್ಟಿಯಿಂದ ಕುಬ್ಜ ಗ್ರಹವನ್ನು ಗುರುತಿಸಿ. ಒಂದನೇ ಆಪ್ಷನ್ ನ್ಯಾಪ್ಚೂನ್, ಎರಡನೇ ಆಪ್ಷನ್ ಬುಧ, ಮೂರನೇ ಆಪ್ಷನ್ ಮಂಗಳ, ನಾಲ್ಕನೇ ಆಪ್ಷನ್ ಪ್ಲೇಟೋ. ಸರಿ ಉತ್ತರ 4 ಪ್ಲೇಟೋ. ಆರನೇ ಪ್ರಶ್ನೆ, 2020ರ ಬೇಸಿಗೆ ಪ್ಯಾರಾಲಿಂಪಿಕ್ಸ್ ಅನ್ನು ಡ್ಯಾಶ್ ಆಯೋಜಿಸಿದೆ? ಒಂದನೇ ಆಪ್ಷನ್ ಕೊರಿಯಾ, ಎರಡನೇ ಆಪ್ಷನ್ ರಷ್ಯಾ, ಮೂರನೇ ಆಪ್ಷನ್ ಜಪಾನ್, ನಾಲ್ಕನೇ ಆಪ್ಷನ್ ಫ್ರಾನ್ಸ್. ಸರಿ ಉತ್ತರ 3 ಜಪಾನ್. ಏಳನೆಯ ಪ್ರಶ್ನೆ, LBW ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಕ್ರಿಕೆಟ್, ಎರಡನೇ ಆಪ್ಷನ್ ವಾಲಿಬಾಲ್, ಮೂರನೇ ಆಪ್ಷನ್ ಫುಟ್ಬಾಲ್, ನಾಲ್ಕನೇ ಆಪ್ಷನ್ ಬ್ಯಾಡ್ಮಿಂಟನ್. ಸರಿ ಉತ್ತರ 1 ಕ್ರಿಕೆಟ್. ಎಂಟನೆಯ ಪ್ರಶ್ನೆ, ಜೂನ್ 2022ರಲ್ಲಿ ವಿರೋಧ ಪಕ್ಷಗಳಿಂದ ಭಾರತದ ರಾಷ್ಟ್ರಪತಿ ಅಭ್ಯರ್ಥಿ ಯಾರಾಗಿದ್ದರು? ಒಂದನೇ ಆಪ್ಷನ್ ಸೋನಿಯಾ ಗಾಂಧಿ, ಎರಡನೇ ಆಪ್ಷನ್ ಜೈರಾಮ್ ರಮೇಶ್, ಮೂರನೇ ಆಪ್ಷನ್ ಯಶವಂತ್ ಸಿನ್ಹಾ, ನಾಲ್ಕನೇ ಆಪ್ಷನ್ ದ್ರೌಪದಿ ಮುರ್ಮು. ಸರಿ ಉತ್ತರ 3 ಯಶವಂತ್ ಸಿನ್ಹಾ. ಒಂಬತ್ತನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಶಿಕ್ಷಣದ ಹಕ್ಕನ್ನು ಒದಗಿಸುತ್ತದೆ? ಒಂದನೇ ಆಪ್ಷನ್ 23, ಎರಡನೇ ಆಪ್ಷನ್ 22, ಮೂರನೇ ಆಪ್ಷನ್ 21A, ನಾಲ್ಕನೇ ಆಪ್ಷನ್ 20. ಸರಿ ಉತ್ತರ 3 21A. ಹತ್ತನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಎಸ್ ಆಕಾರದ ಸಾಗರ ಯಾವುದು? ಒಂದನೇ ಆಪ್ಷನ್ ಹಿಂದೂ ಮಹಾಸಾಗರ, ಎರಡನೇ ಆಪ್ಷನ್ ಆರ್ಕ್ಟಿಕ್ ಸಾಗರ, ಮೂರನೇ ಆಪ್ಷನ್ ಪೆಸಿಫಿಕ್ ಸಾಗರ, ನಾಲ್ಕನೇ ಆಪ್ಷನ್ ಅಟ್ಲಾಂಟಿಕ್ ಮಹಾಸಾಗರ. ಸರಿ ಉತ್ತರ 4 ಅಟ್ಲಾಂಟಿಕ್ ಮಹಾಸಾಗರ. 11ನೇ ಪ್ರಶ್ನೆ, ಜಲ್ಲಿಕಟ್ಟು ಕ್ರೀಡೆ ಯಾವ ದೇಶಕ್ಕೆ ಸೇರಿದೆ? ಒಂದನೇ ಆಪ್ಷನ್ ನೇಪಾಳ, ಎರಡನೇ ಆಪ್ಷನ್ ಸ್ಪೇನ್, ಮೂರನೇ ಆಪ್ಷನ್ ರೋಮ್, ನಾಲ್ಕನೇ ಆಪ್ಷನ್ ಭಾರತ. ಸರಿ ಉತ್ತರ 4 ಭಾರತ. 12ನೇ ಪ್ರಶ್ನೆ, ರಾಜ್ಯದ ರಾಜ್ಯಪಾಲರಾಗಿ ನೇಮಕಗೊಳ್ಳಲು ಅಗತ್ಯವಿರುವ ಕನಿಷ್ಠ ವಯಸ್ಸು ಎಷ್ಟು? ಒಂದನೇ ಆಪ್ಷನ್ 35 ವರ್ಷಗಳು, ಎರಡನೇ ಆಪ್ಷನ್ 25 ವರ್ಷಗಳು, ಮೂರನೇ ಆಪ್ಷನ್ 30 ವರ್ಷಗಳು, ನಾಲ್ಕನೇ ಆಪ್ಷನ್ 27 ವರ್ಷಗಳು. ಸರಿ ಉತ್ತರ 1 35 ವರ್ಷಗಳು. 13ನೇ ಪ್ರಶ್ನೆ, ಕೂಲಿ ಈ ಕೆಳಗಿನ ಯಾವ ಭಾರತೀಯ ರಾಜ್ಯದ ಜನಪದ ನೃತ್ಯವಾಗಿದೆ? ಒಂದನೇ ಆಪ್ಷನ್ ಮಹಾರಾಷ್ಟ್ರ, ಎರಡನೇ ಆಪ್ಷನ್ ಜಾರ್ಖಂಡ್, ಮೂರನೇ ಆಪ್ಷನ್ ಪಶ್ಚಿಮ ಬಂಗಾಳ, ನಾಲ್ಕನೇ ಆಪ್ಷನ್ ತಮಿಳುನಾಡು. ಸರಿ ಉತ್ತರ 4 ತಮಿಳುನಾಡು. 14ನೇ ಪ್ರಶ್ನೆ, ಕೆಳಗಿನ ಯಾವ ಧಾತುವು ಪರಮಾಣು ಸಂಖ್ಯೆ 12 ಅನ್ನು ಹೊಂದಿದೆ? ಒಂದನೇ ಆಪ್ಷನ್ Ca, ಎರಡನೇ ಆಪ್ಷನ್ O, ಮೂರನೇ ಆಪ್ಷನ್ He, ನಾಲ್ಕನೇ ಆಪ್ಷನ್ Mg. ಸರಿ ಉತ್ತರ 4 Mg. 15ನೇ ಪ್ರಶ್ನೆ, ವಾಲಿಬಾಲ್ ಆಟದಲ್ಲಿ ಒಂದು ಸಮಯದಲ್ಲಿ ಪ್ರತಿ ಬದಿಯಲ್ಲಿ ಎಷ್ಟು ಆಟಗಾರರನ್ನು ಮೈದಾನದಲ್ಲಿ ಅನುಮತಿಸಲಾಗಿದೆ? ಒಂದನೇ ಆಪ್ಷನ್ 6, ಎರಡನೇ ಆಪ್ಷನ್ 8, ಮೂರನೇ ಆಪ್ಷನ್ 7, ನಾಲ್ಕನೇ ಆಪ್ಷನ್ 5. ಸರಿ ಉತ್ತರ 1
6